ವೇಷ ಬೇರೆ, ಭಾಷೆಗಳು ಬೇರೆ, ಜನ ಬೇರೆ, ಸ್ಥಿತಿಗತಿಗಳು ಬೇರೆ, ಅಲ್ಲಿನ ಹವಾಮಾನದಿಂದ ಹಿಡಿದು ಪ್ರತಿಯೊಂದು ಬೇರೆ ಬೇರೆ ಆಗುತ್ತೆ. ಹೊರ ರಾಷ್ಟ್ರಗಳಿಗೆ, ಹೊರ ದೇಶಗಳಿಗೆ ಹೋದಾಗ ಒಗ್ಗಿಕೊಳ್ಳಲಿಕ್ಕೆ ಈಗ ಒಂದು 15 ದಿನ ಇದೆ ಇನ್ನ, ಅಥವಾ ಒಂದು ವಾರ ಇದೆ ಅಂದ್ರೆ ಎಷ್ಟು ಸಮಯ ಸಹಜವಾಗಿ ಬೇಕಾಗತ್ತೆ? ಮೇಡಮ್, ನಮ್ಗೆ ಇನಿಷಿಯಲ್ ಅಲ್ಲಿ ಭಯ ಆಗೋದು ಏನಂದ್ರೆ, ಹೊರ ದೇಶಕ್ಕೆ ಹೋಗುವಾಗ ಹೆಂಗೆ ವೆದರ್ ಏನು ಇದು ಮಾಡ್ತಾ ಇದ್ವಿ. ಇವಾಗ ಅದು ಒಗ್ಗೂಡ್ಬಿಟ್ಟಿದೆ, ಯಾಕಂದ್ರೆ ನಮ್ಮ ಇಂಡಿಯನ್ ವೆದರ್ ಇವಾಗ ಹಂಗೆ ಆಗಿದೆ, ಎಸ್ಪೆಷಲಿ ನಮ್ಮ ಬೆಂಗಳೂರು ವೆದರ್. ಸೊ ನಾವು ಏನು ಅಂದರೆ ವಾರ್ಮ್ ಕ್ಲೋತಿಂಗ್ ಇದು ಮಾಡ್ತೀವಿ. ನಮ್ಮ ಟ್ರ್ಯಾಕ್ ಸೂಟ್ನು ಇವಾಗ ತುಂಬ ವಾರ್ಮರ್ ಆಗಿರೋದನ್ನೇ ಇದು ಮಾಡ್ಕೊಂಡು ಥರ್ಮಲ್ಸ್ ಥರ ನಾವು ತುಂಬ ಇದಾಗಿರೋದು ತಗೊಂಡು ಮಾಡ್ತೀವಿ. ಆಮೇಲೆ ಅಲ್ಲಿ ರೂಮ್ ಹೀಟ್ರ್ ಇರೋದ್ರಿಂದ ಏನು ಇದು ಅನಿಸಲ್ಲ. ಆಮೇಲೆ ನಾವು ನಮ್ಮ ಕ್ರೀಡೆ ಇರೋ 2 ಗಂಟೆ ಕಾಲ ಮುಂಚೆ ಸ್ವಲ್ಪ ನಾವು ರಿಹರ್ಸಲ್ ಹೀಟ್ ಬಾಡಿ ಸ್ವಲ್ಪ ಇದಾಗಿ ತಗೊಳ್ತೀವಿ. ಯಾಕಂದರೆ ಓಡೋ ನಮ್ಮದು ಥ್ರೋಸ್ ಟೈಮಲ್ಲಿ ಕೈ ಇಟ್ಕೊಂಡ್ಬಿಟ್ರೆ ನರ ಎಲ್ಲ ಇದಾಗ್ಬಿಡುತ್ತೆ, ಇಲ್ಲ ಕಾಲಿದೆ ಎಸೆಯುವಾಗ ಆ್ಯಕ್ಷನ್ ಬರೋಲ್ಲ. ಸೊ ಅವಾಗ ಸ್ವಲ್ಪ ಎಕ್ಸಸೈಸ್ ಕೊಟ್ಟು ಬಾಡಿನ ಇದಾಗಿಟ್ಬಿಡುತ್ತೆ, ಫ್ರೀಸ್ ಆಗಬಾರ್ದು ಅಂತ ಏನಾದರೂ. ಮೊದಲನೇ ಬಾರಿ ನೀವು ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಾಗ ಹೇಗನ್ಸ್ತು ಮತ್ತು ಯಾವಾಗ? ಇದು 94ರ ಸಮಯ ಇರಬಹುದಾ? 94ರಲ್ಲಿ ಅದು ಜರ್ಮನಿ, ವೆಸ್ಟ್ ಜರ್ಮನಿ. ಅವಾಗ ಜರ್ಮನಿ ಅಂತ ಇರಲಿಲ್ಲ, ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ ಇತ್ತು. ಅದು ಆ ಜರ್ಮನಿಲಿ ನಮ್ಮ ಅಡಾಲ್ಫ್ ಹಿಟ್ಲರ್ ಕಟ್ಟಿದ ಸ್ಟೇಡಿಯಮಲ್ಲಿ ನಾನು ಭಾಗವಹಿಸಿದೆ. ಅದು ಒಂಥರ ಖುಷಿ ಅನ್ನಿಸ್ತು. ಯಾಕಂದರೆ ನಮ್ಮ ಭಾರತದ ಹಾಕಿ ಪಂದ್ಯದ ಚಿನ್ನದ ಪದಕದ ಹೆಸರು ಅಲ್ಲಿ ಲಾಂಛನದಿತ್ತು. ಅದನ್ನು ನನಗೆ ಇನ್ನೂ ಖುಷಿ ಆಯಿತು. ನಮ್ಮ ಭಾರತ ಹಾಕಿ ಇದರಲ್ಲಿ ಈ ಕ್ರೀಡೆ ಇದು ಅಡಾಲ್ಫ್ ಹಿಟ್ಲರ್ ಕಟ್ಟಿರೋ ಸ್ಟೇಡಿಯಮಲ್ಲಿ ನನ್ನ ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾ ಆಡ್ತಾ ಇರೋದು ಅಂತ ತುಂಬಾ ಇದಾಯಿತು. ಬಟ್ ಸ್ವಲ್ಪ ಹೆಂಗೆ ಸ್ಟೇಜ್ ಫಿಯರ್ ಅಂದಂಗೆ ನಂಗೆ ಗ್ರೌಂಡ್ ಫಿಯರ್ ಆಯಿತು. ಯಾಕಂದರೆ ಹೊರ ದೇಶದಲ್ಲಿ ಅವಾಗ ವಿದೇಶದ ಗೆಳೆಯರು ಅಷ್ಟು ಇದಾಗಿರಲಿಲ್ಲ. ಬಟ್ ಮೊದಲೇ ಇದೆಲ್ಲ ಭಾಗವಹಿಸಿದ ಮೇಲೆ ಎಲ್ಲರೂ ಒಟ್ಟಿಗೆ ಒಂದೇ ಇದಾಗಿ ನಾವೆಲ್ಲ ಕ್ರೀಡಾಪಟುಗಳು ಅಂತ ದೇಶ ರಾಜ್ಯ ಇದಂತ ಎಲ್ಲ ದೇಶದವರು ಒಂದೇ ಸೇರಿ ಖುಷಿಯಾಗಿ ಇದು ಮಾಡಿದ್ವಿ. ಅಂದರೆ ಛಲ ನಮ್ಗೆ ಏನು ಅಂತಂದರೆ ಭಾಗವಹಿಸಬೇಕು. ಗೆಲ್ತೀವೋ ಸೋಲ್ತೀವೋ ಅದು ಬೇರೆ, ಒಂದು ಭಾಗವಹಿಸೋದೊಂದು ಇರುತ್ತಲ್ಲ, ಅದು ನಮ್ಮ ರಾಷ್ಟ್ರಧ್ವಜ ಮುಂದೆ ಫಸ್ಟ್ ಡೇ ನಮ್ಮ ಓಪನಿಂಗ್ ಸೆರೆಮನಿಗೆ ಹೋಗ್ತೀವಲ್ಲ, ಅದೊಂದು ಜೋಶ್ ಬರುತ್ತೆ. ಮೊದಲ ಬಾರಿ ಜರ್ಸಿ ಹಾಕಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಒಂದು ಹೋಮ್ ಟರ್ಫ್ನ ಬಿಟ್ಟು, ಆ ಕಂಫರ್ಟ್ ಝೋನ್ನ ಬಿಟ್ಟು ಬೇರೆ ಮಣ್ಣು, ಬೇರೆ ನೆಲದ ಮೇಲೆ ಪಾದವನ್ನು ಇಟ್ಟಾಗ, ಓಪನಿಂಗ್ ಸೆರೆಮನಿಯಲ್ಲಿ ಭಾಗವಹಿಸಿದಾಗ ನಿಮಗೇನು ಹೊಸತನ ಅನಿಸ್ತು? ಏನು ಕಂಡ್ರಿ ಅಲ್ಲಿ? ವಿಶೇಷತೆ ಏನು ಅಂತಂದರೆ, ಓಪನಿಂಗ್ ಸೆರೆಮನಿ ಆದಾಗ ಸ್ಟೇಡಿಯಂ ಜಾಮ್ ಪ್ಯಾಕ್ ಆಗಿರುತ್ತೆ. ನಮ್ಮ ಇಲ್ಲಿ ವಿಕಲಚೇತನ ಕ್ರೀಡೆ ಅಂದರೆ ನಾವು ಹೋಗಿ ಕರ್ಕೊಂಡು ಬರಬೇಕು. ಅಲ್ಲಿ ಹಂಗಲ್ಲ, ಎಲ್ಲೆಲ್ಲಿಂದನೋ ಬರ್ತಾರೆ. ಅಲ್ಲಿ ಸರೌಂಡಿಂಗ್ ದೇಶಗಳಿದೆಯಲ್ಲ, ಆ ದೇಶದಿಂದೆಲ್ಲ ಕಾರಲ್ಲಿ ಬಂದು ಮೊದಲನೇ ದಿವಸ ನಮ್ಮ ಎಲ್ಲ ದೇಶದವ್ರಿಗೂ ಒಂದು ಸಪೋರ್ಟ್ ಕೊಡ್ತಾರೆ. ಕ್ರೀಡೆ ನೀವು ಹೊರಗಡೆಯಿಂದ ಬಂದಿರೋಂಥ ತುಂಬ ಜೋಶ್ ಮಾಡ್ತಾರೆ. ಅವಾಗ ನಮ್ಗೆ ಇನ್ನೂ ಸ್ಫೂರ್ತಿ ಬರುತ್ತೆ. ನಾವು ಮರ್ತೇ ಬಿಡ್ತೀವಿ, ಹೋಗಿ ನಮ್ಮ ದೇಶದಲ್ಲಿ ಇದ್ದೀವಿ. ಈ ಥರ ಎಲ್ಲ ಕ್ರೌಡ್ ನೋಡಿದಾಗ ನಮ್ಮ ದೇಶದ್ದು ಇದು ಅಂತ. ಅಲ್ಲಿ ಇಂಡಿಯನ್ ಫ್ಲ್ಯಾಗ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆ ದೇಶದ ಫ್ಲ್ಯಾಗ್ ಇಟ್ಕೊಂಡಿರ್ತಾರೆ. ಸೊ ಅವಾಗ ನಮಗೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಇವರಿಷ್ಟು ನಮಗೆ ಬೆಂಬಲಿಸ್ತಾರೆ, ಅವಾಗ ನಮ್ಗೆ ಯಾಕೆ ನಾವು ಒಂದು ಇದು ಮಾಡ್ಬೋದು ಅಂತ ಇದಿರುತ್ತೆ. ಬಟ್ ಎಲ್ಲ ದೇಶದಲ್ಲೂ ಅಷ್ಟೇ ಸಪೋರ್ಟಿವ್ ಇಸ್ ವೆರಿ, ತುಂಬ ಕೋಆಪ್ರೇಟಿವ್, ವೆರಿ ಹೆಲ್ಪ್ಫುಲ್, ವೆರಿ ಇದು. ಹೆಂಗೆ ಕೇರ್ ಮಾಡ್ತಾರೆ ಅಂದರೆ, ಶಿಶು ಹೆಂಗೆ ಮಗುನ ನೋಡ್ಕೊಳ್ತೀರೋ ಆ ಥರ ಹೊರ ದೇಶದಿಂದ ಬಂದವ್ರನ್ನ ತುಂಬ ಇದಾಗಿ ನೋಡ್ಕೊಳ್ತಾರೆ. ಒಂದಷ್ಟು ನ್ಯೂನತೆಗಳಿದೆ. ಪ್ಯಾರಾ ಸ್ಪೋರ್ಟ್ಸ್ ಎಲ್ಲ ನಡೀತಿದೆ ಅಂದರೆ ನಾವೇ 4 ಜನನ ಬನ್ನಿ ಇದನ್ನು ನೋಡಿ ಅವ್ರಿಗೆ ಹುರಿದುಂಬಿಸಿ ಅಂತ ಹೇಳಬೇಕಾಗಿರುವಂಥ ಒಂದು ವಿಪರ್ಯಾಸ, ಒಂದು ಪರಿಸ್ಥಿತಿ ಇದೆ. ಆದರೆ ಪ್ರಾಯಶಃ ಇದನ್ನು ನಾವು ಕಲಿಬೋದು. ಹೌದು ಮೇಡಮ್, ಅವಾಗಿತ್ತು, ಇವಾಗ ಎಲ್ಲರಿಗೂ ಅರಿವಾಗಿದೆ. ಯಾಕಂದರೆ ಒಲಿಂಪಿಕ್ಸಲ್ಲಿ ನಮ್ಮ ಭಾರತದವರು 19 ತಗೊಂಡ್ರು, ನಾವು 29 ತಗೊಂಡ್ವಿ ಪದಕ. ಸೊ ಅಲ್ಲೇ ವ್ಯತ್ಯಾಸ ಆಗುತ್ತೆ ನಮ್ಮ ವಿಕಲಚೇತನವರು ಹೆಂಗೆ ಏನು ಮಾಡ್ಬೋದು ಅಂತ. ಆಮೇಲೆ ಲಾಸ್ಟು ಏಷ್ಯನ್ ಗೇಮ್ಸಲ್ಲೂ ಅಷ್ಟೇ ಅವರು 109 ತಗೊಂಡ್ರು, ನಮ್ಮವರು 119 ತಗೊಂಡ್ರು. ಸೊ ಇದು ದಾಖಲೆಗಳೆಲ್ಲ ತೋರಿಸಿ ಇದು ಮಾಡಿದಾಗ ಅವ್ರಿಗೆ ಅದೇ ಅನ್ನಿಸ್ತಾ ಇದೆ, ಈ ವಿಕಲಚೇತನ ಅವ್ರಿಗೆ ನ್ಯೂನತೆ ಇರೋದವರು ಆ ಛಲ ಬಿಡದೆ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ನಾವು ಇನ್ನೂ ಹುಮ್ಮಸ್ಸು ಕೊಟ್ಟರೆ ಇನ್ನೇನೇನು ಮಾಡ್ಬೋದು ಅಂತ ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಲಿ ಏನೇ ಒಂದು ಕ್ರೀಡೆ ಆದರೂ ಇವಾಗ ಬರ್ತಾ ಇದ್ದಾರೆ. ಇಲ್ಲಾಂದ್ರೆ ಇನ್ನೊಂದು ಏನಾಗಿದೆ, ಈಗ ಸೋಷಿಯಲ್ ಮೀಡಿಯಾ ಲೈವ್ ಸ್ಟ್ರೀಮಿಂಗ್ ಬಂದ್ಬಿಟ್ಟಿರೋದ್ರಿಂದ ಅದರಲ್ಲೂ ಕೂತ್ಕೊಂಡು ನೋಡಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ತಾರೆ, ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಜರ್ಮನಿಯ ನಂತರ ಬೆರ್ಲಿನ್,
99ರ ಒಂದು ಸಮಯನ 98 99 99 ಆಸ್ಟ್ರೇಲಿಯಾ ಸಿಡ್ನಿ ಮೇಡಮ್. ಆಸ್ಟ್ರೇಲಿಯಾ. ಓಕೆ, ಸೊ ಅಲ್ಲಿನ ಒಂದು ಪರಿಚಯವನ್ನ, ಅಲ್ಲಿ ಹೋದಾಗ ನಿಮ್ಗೆ ಏನ್ ಅನ್ಸ್ತು, ಯಾವ ರೀತಿಯಾದಂತ ರೋಮಾಂಚನ ಆಯ್ತು? ಮೇಡಮ್ ಆ ಜರ್ನಿ ಒಂದು ಕಹಿ ಘಟನೆ, ಅದು ಹೇಳ್ಬಿಟ್ಟು ನಾನು ನಿಮ್ಗೆ ಮುಂದುವರಿಸ್ಬಿಡ್ತೀನಿ. ಯಾಕಂದರೆ ನಮಗೆ ಆಸ್ಟ್ರೇಲಿಯಾ ಸಿಡ್ನಿಗೆ ಹೋಗ್ಬೇಕು ಅಂದರೆ ಒಂದು ವಾರದ ಮುಂಚೆ ಡೆಲ್ಲಿಲಿ ಹೈ ಕಮಿಷನರು ನಮ್ಮ ವೀಸಾ ರಿಜೆಕ್ಟ್ ಮಾಡ್ತಾರೆ. ನಾವು ಎಂಟ್ರಿ ಫೀಸು ಕಟ್ಟಿದ್ದೀವಿ, ಫ್ಲೈಟ್ ಟಿಕೆಟ್ ತೊಗೊಂಡು ಎಲ್ಲ ಮೇಲೆ ವೀಸಾ ಕೊಡೋದು, ಅದೆಲ್ಲ ಮಾಡಿದ್ರು ವೀಸಾ ರಿಜೆಕ್ಟ್ ಮಾಡಿಬಿಡ್ತಾರೆ. ಕಾರಣ ಕೇಳಿದ್ರೆ ನಮ್ಮ ಅಸೋಸಿಯೇಷನ್ ಅವರು ಎಲ್ಲರೂ ನಮ್ಮ ಕಾರಣ ಕೊಡ್ತಾ ಇಲ್ಲ ಅಂತಾರೆ. ಅವಾಗ ನಮ್ಗೆ ತುಂಬ ಜಿಗುಪ್ಸೆ. ಯಾಕಂದರೆ ಇದು 2ನೇ ರಾಷ್ಟ್ರೀಯ ನಮ್ಮದು, ಬೇರೆ ಫ್ರೆಂಡ್ಸ್ಗೂ ಎಲ್ಲ ಸುಮಾರು ಇದಾಗಿತ್ತು. ಆಗಲೇಬೇಕು, ಅದು ಆಸ್ಟ್ರೇಲಿಯಲ್ಲಿ ಮಾಡಲೇಬೇಕು ಅಂತ ನಾವು ಛಲ ಮೂಡಿ ಹೋಗಲೇಬೇಕು ಅಂತ ಎಲ್ಲ ಮಾಡಿಟ್ಟಿದ್ವಿ. ಆಮೇಲೆ ಅವರು ಏನೋ ಕೈ ಬಿಟ್ಬಿಟ್ರು, ನಾವು ಬಿಡಲಿಲ್ಲ. ನಮ್ಮದು ಛಲ ಏನು ಅಂದರೆ ಹೋಗಬೇಕು, ಮಾಡಬೇಕು, ಮಾಡ್ತೀವಿ ಅಂತ ನಾವು ಡೆಲ್ಲಿಗೆ ಹೋಗಿ ಆ ರಾತ್ರಿ ಅಲ್ಲೆಲ್ಲೋ ಹೊರಗಡೆ ಪಾಪ ನಮ್ಮ ಅಲ್ಲಿ ಡೆಲ್ಲಿ ಪೊಲೀಸವರು ನಮಗೆ ತುಂಬ ಸಹಾಯ ಮಾಡಿದ್ರು. ಒಂದು ಗುರುದ್ವಾರಲ್ಲಿ ಇರಿಸಿ ನಮಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿ, ಮಾರನೇ ದಿವಸ ಆಸ್ಟ್ರೇಲಿಯಾ ಹೈ ಕಮಿಷನ್ ಕರ್ಕೊಂಡು ಬಂದು ಆ ಹೈ ಕಮಿಷನರ್ ಮೀಟಿಂಗ್ವರೆಗೂ ನಮ್ಗೆ ಕಾದು ಅವರು ಎಂಬಸಿ ಇದರಲ್ಲಿ ಅಲ್ಲಿ ಅವರು ಅದೇ ಒಂದೇ ಎರಡೇ ಮಾತು ಹೇಳಿದ್ದು, ನಿಮ್ಮವರು ನಮ್ಮ ಭಾರತೀಯವ್ರನ್ನ ಅಲ್ಲಿದ್ದಾರೆ, ಅವ್ರನ್ನ ಬರೋಕ್ಕೆ ಹೇಳಿ, ನಾವು ಇವಾಗಲೇ ವೀಸಾ ಕೊಡ್ತೀವಿ ಅಂದರು. ಬಟ್ ನಾವೇನು ಹೇಳಿದ್ವಿ ಮೇಡಮ್, ಅವ್ರು ಹೋಗಿರೋರು ನಮ್ಗೆ ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ನಾವು ಕ್ರೀಡಾಪಟುಗಳಾಗಿ ಹೋಗ್ತಾ ಇರೋದು, ನಾವು ಯಾವ ಬಿಸ್ನೆಸ್ಗಾಗಲಿ ಇಲ್ಲ ಉದ್ಯೋಗಕ್ಕಾಗಲಿ ನಾವು ಹೋಗ್ತಾ ಇಲ್ಲ. ಇಲ್ಲಿ ಹೋಗ್ತಾ ಇರೋದು ನಾವು ಕ್ರೀಡೆ ಇರೋದು ಒಂದೇ ವಾರ, ಒಂದು ವಾರ ಮುಗಿಸಿ ನಾವು ಬರೋರು ವಾಪಸ್ಸು. ನಮ್ಗೆ ಅಲ್ಲಿ ಏನು ಕೆಲಸ, ಯಾಕಂದರೆ ನಮ್ಗೆ ಇಲ್ಲಿ ಕೆಲಸ ಇದೆ, ಫ್ಯಾಮ್ಲಿ ಇದ್ದಾರೆ, ಎಲ್ಲ ಇದೆ ನಮಗೆ. ಅದು ಬಿಟ್ಟು ನಾವು ಹೆಂಗೆ ಇದು ಮಾಡೋದು ಅಂತೆಲ್ಲ ಹೇಳಿದ್ವಿ. ಇಲ್ಲ ಹಾಗೆ ಹೀಗೆ ಅಂದರು. ಕೊನೆಗೆ ನಾವೇನು ಮಾಡಿದ್ವಿ, ನಾವೆಲ್ಲರೂ ಗೆಳೆಯರು ಸೇರಿಕೊಂಡು ಹೋಗ್ಬೇಕಾದವರು ಒಂದು ಅಫಿಡವಿಟ್ ಕೊಟ್ವಿ. ಅಫಿಡವಿಟಲ್ಲಿ ಏನು ಹೇಳಿದ್ವಿ ಅಂದರೆ, ನಮ್ಮದು ಅಡ್ರೆಸ್ ಎಲ್ಲ ಅಲ್ಲಿ ಎಲ್ಲಿ ಇಟ್ಕೋತೀವಿ, ಯಾವ ಕ್ರೀಡೆ, ಯಾವ ಹೋಟ್ಲಲ್ಲಿ ಎಲ್ಲ ಇರ್ತೀವಿ, ಇದು ಅಡ್ರೆಸ್ ಇದೆ, ಡಾಕ್ಯುಮೆಂಟ್ ಮಾಡಿ. ಆಮೇಲೆ ಅದು ಹೇಳಿದ್ವಿ, ನಾವು ಬರದೇ ಇದ್ರೆ ಒಂದು ದಿವಸ ಲೇಟ್ ಆದರೆ ನಿಮ್ಗೆ ಏನು ಕಾನೂನು ಕ್ರಮ ತಗೋತೀರೋ ತಗೊಳ್ಳಿ ಅಂತ ಹೇಳಿದ ಮೇಲೆ ಅವ್ರಿಗೆ ಸ್ವಲ್ಪ ಇದಾಯಿತು. ಓ, ಇವ್ರು ವಾಪಸ್ ಬರೋರೆ ಈ ಕ್ರೀಡಾಪಟುಗಳು ಅಂತ. ಅವಾಗ ವೀಸಾ ಕೊಟ್ಟರು. ವೀಸಾ ಕೊಟ್ಟು ನೆಕ್ಸ್ಟ್ ಡೇ ಫ್ಲೈಟ್ ಇಲ್ಲ ಅಲ್ವಾಗ ಡೆಲ್ಲಿಗೆ 99ಅಲ್ಲಿ ವಾರಕ್ಕೆ 3 ದಿವಸ ಫ್ಲೈಟು. ಸೊ 2 ದಿವಸ ನಮ್ಗೆ ಸ್ಕಿಪ್ ಆಯಿತು. 2 ದಿವಸ ಸ್ಕಿಪ್ ಆಗಿದ್ದು ನಾವು ಓಪನಿಂಗ್ ಸೆರೆಮನಿ ಮಿಸ್ ಮಾಡ್ಕೊಂಡ್ವಿ. ಅದೇ ಮೇಯ್ನ್, ನಮ್ಮ ಇಂಡಿಯನ್ ಫ್ಲ್ಯಾಗ್ ತೊಗೊಂಡು ಹೋಗ್ಬೇಕು ಇದೆಲ್ಲ, ಅದು ಮಿಸ್ ಆಯಿತು. ಕೊನೆಗೆ ಎಲ್ಗೋ ಹೋಗಿ ಅಲ್ಲಿ ಅಡವ ಬಾಡ ಹಠ ಇಟ್ಕೊಂಡು ಹೋಗಿದ್ದು, ಅಲ್ಲಿ ಲ್ಯಾಂಡ್ ಆದ್ವಿ. ಲ್ಯಾಂಡ್ ಆಗಿದ ತಕ್ಷಣ ಒಂದು ಹೋಟ್ಲಲ್ಲಿ ಇಳ್ಕೊಂಡು ಅವ್ರು ವ್ಯವಸ್ಥೆ ಮಾಡಿದ್ದು, ಆ ಹೋಟ್ಲಲ್ಲಿ ಇಳ್ಕೊಂಡು ಆಮೇಲೆ ನಮ್ಮದು ಸ್ವಲ್ಪ ಹುಡುಗರಿಗೆ ನಮ್ಮ ಫ್ರೆಂಡ್ಸ್ಗೆ ನೆಕ್ಸ್ಟ್ ಡೇನೇ ಇವೆಂಟ್, ಪಾಪ ಅವ್ರಿಗೆ ರೆಸ್ಟ್ ಇರಲಿಲ್ಲ, ಆದರೂ ಏನೋ ಮಾಡಿದ್ರು. ನನಗೆ 2 ದಿವಸ ರೆಸ್ಟ್ ಸಿಕ್ತು. ಸ್ವಲ್ಪ ಅಲ್ಲೂ ಎಕ್ಸಸೈಸ್ ಮಾಡಿ ಫಿಟ್ನೆಸ್ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಮಾಡಿದೆ. ಅಲ್ಲೇ ನನಗೆ ಮೊದಲ ಪದಕ ಬಂದಿತ್ತು, ಚಿನ್ನದ ಪದಕ. ಅದೇ ಒಂದು ಛಲ ಹಿಡಿದು ಹೋಗಿದ್ದು ಆಯಿತು. ಜೀವನವನ್ನೇ ನಮಗೆ ಲಕ್ಷ್ಯದ ಒಂದು ಹಾದಿಯಾಗಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಕನಸುಗಳನ್ನು ಕಂಡು ಜನತೆಗೆ, ಜನಮಾನಸಕ್ಕೆ, ಅದರಲ್ಲೂ ವಿಶೇಷವಾಗಿ ಯುವ ಜನತೆಗೆ ಒಂದು ಉತ್ತಮ ಮೆಸೇಜ್ನ ನೀವು ನೀಡಿದ್ದೀರಾ. ಪ್ರೆಸಿಡೆಂಟ್ ಆಗಿ ಪ್ಯಾರಾಸ್ಪೋರ್ಟ್ಸ್ ಅಸೋಸಿಯೇಷನ್ ಕರ್ನಾಟಕದ್ದು ಅನೇಕ ಕನಸುಗಳನ್ನು ನೀವು ಇಟ್ಕೊಂಡಿದ್ದೀರಾ. ನೀವು ಕಂಡಂಥ ಪ್ರತಿಯೊಂದು ಕನಸು ಕೂಡ ನನಸಾಗಲಿ. ಭಾರತಾಂಬೆಯ ಮುಡಿಗೆ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಮುಡಿಗೆ ಇರಲಿ ಅಂತ ನಾವು ಕೂಡ ಈ ಸಮಯದಲ್ಲಿ ಆಶಿಸ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಜೀವನವನ್ನ ಹಾಗೂ ಯಶಸ್ಸನ್ನ ಸಂಭ್ರಮಿಸಲಿಕ್ಕೆ ಒಂದು ಅವಕಾಶ ನಮಗೂ ಸಿಕ್ತು. ನಿಮ್ಮೊಂದಿಗೆ ಮಾತನಾಡ್ತಾ ಎಲ್ಲವುದಕ್ಕಾಗಿ ಧನ್ಯವಾದಗಳು. ಆಯುಷ್ ಟಿ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಈ ನನ್ನನ್ನು ಕರೆಸಿ ಈ ಸಂದೇಶ ಹೇಳೋದಕ್ಕೆ ನೀವು ಮಾಡಿಕೊಟ್ಟಿದ್ದ ಸೌಕರ್ಯಗಳಿಗೆಲ್ಲ ಮತ್ತೊಮ್ಮೆ ಧನ್ಯವಾದ.